ರಾಜ್ಯದಲ್ಲಿ ಎಸ್ಐಆರ್ ಸಂಬಂಧ ಬೂತ್ ಮಟ್ಟದ ಅಧಿಕಾರಿಗಳ ಮನೆ ಭೇಟಿ ನಾಳೆಗೆ ಮುಕ್ತಾಯ ಆಗಲಿದೆ. ರಾಜ್ಯದಲ್ಲಿ 1 ಕೋಟಿಗೂ ಹೆಚ್ಚು ಎಎಸ್ಡಿಡಿಒ ಮತದಾರರು ಇರೋದು ಪತ್ತೆಯಾಗಿದೆ. ಈ ಪೈಕಿ ಬೆಂಗಳೂರಲ್ಲಿ ಪತ್ತೆಯಾದ ಎಎಸ್ಡಿಡಿಒ ಮತದಾರರ ಸಂಖ್ಯೆ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ. ಆ ಬಗ್ಗೆ ಒಂದು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ರಾಜ್ಯದಲ್ಲಿ 1.10 ಕೋಟಿಗೂ ಹೆಚ್ಚು ಎಎಸ್ಡಿಡಿಒ ಮತದಾರರು. ಬೆಂಗಳೂರು ಒಂದರಲ್ಲೇ 48.90 ಲಕ್ಷ ಎಎಸ್ಡಿಡಿಒ ಪತ್ತೆ. ರಾಜ್ಯದಲ್ಲಿ ಜೂನ್ 30ರಿಂದ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ಆರಂಭವಾಗಿದೆ. ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಭೇಟಿ ನಾಳೆಗೆ ಮುಕ್ತಾಯವಾಗಲಿದೆ. ರಾಜ್ಯದಲ್ಲಿ 1,10,50,144 ಅಬ್ಸೆಂಟ್, ಶಿಫ್ಟೆಡ್, ಡುಪ್ಲಿಕೇಟ್, ಡೆತ್ ಹಾಗೂ ಇತರೆ ಮತದಾರರು ಪತ್ತೆಯಾಗಿದ್ದಾರೆ. ಈ ಪೈಕಿ ಬೆಂಗಳೂರಲ್ಲಿ 48,90,990 ಮತದಾರರು ಪತ್ತೆಯಾಗಿದ್ದಾರೆ. ಈ ಎಲ್ಲ ಮತದಾರರನ್ನು ಆಗಸ್ಟ್ 17ರಂದು ಪ್ರಕಟವಾಗುವ ಮತದಾರರ ಕರಡು ಪಟ್ಟಿಯಿಂದ ಕೈಬಿಡಲಾಗುತ್ತೆ ಅಂತ ಹೇಳಲಾಗಿದೆ. ಬೆಂಗಳೂರಲ್ಲಿ ಅತಿ ಹೆಚ್ಚು ಮತದಾರರು ಪತ್ತೆಯಾಗಿದ್ದು ಮಾತ್ರವಲ್ಲ, ಕೆಲ ಕ್ಷೇತ್ರಗಳಲ್ಲಿ ಅಸಲಿ ಮತದಾರರಿಗಿಂತ ಎಎಸ್ಡಿಡಿಒ ಮತದಾರರ ಸಂಖ್ಯೆ ಹೆಚ್ಚಾಗಿದೆ. ಅಸಲಿಗಿಂತ ಎಎಸ್ಡಿಡಿಒ ಅಧಿಕ. ಬೊಮ್ಮನಹಳ್ಳಿ ಕ್ಷೇತ್ರದಲ್ಲಿ 4,84,973 ಎನ್ಯುಮರೇಷನ್ ಫಾರ್ಮ್ ವಿತರಣೆಯಾಗಿದ್ದು, ಈ ಪೈಕಿ 2,10,084 ಡಿಜಿಟಲೀಕರಣಗೊಂಡಿದೆ. 2,74,889 ಎಎಸ್ಡಿಡಿಒ ಮತದಾರರು ಪತ್ತೆಯಾಗಿದ್ದಾರೆ. ವಿಜಯನಗರದಲ್ಲಿ 3,20,973 ಫಾರ್ಮ್ ಪೈಕಿ 1,50,210 ಡಿಜಿಟಲೀಕರಣಗೊಂಡರೆ 1,70,583 ಎಎಸ್ಡಿಡಿಒ ಮತದಾರರು ಪತ್ತೆಯಾಗಿದ್ದಾರೆ. ದಾಸರಹಳ್ಳಿ ಕ್ಷೇತ್ರದಲ್ಲಿ 4,71,922 ಗಣತಿ ನಮೂನೆ ಪೈಕಿ 2,20,606 ಡಿಜಿಟಲೀಕರಣಗೊಂಡರೆ 2,51,316 ಎಎಸ್ಡಿಡಿಒ ವೋಟರ್ಸ್ ಕಾಣಿಸಿಕೊಂಡಿದ್ದಾರೆ. ಸಿವಿ ರಾಮನ್ ನಗರದಲ್ಲಿ 2,74,142 ಎನ್ಯುಮರೇಷನ್ ಫಾರ್ಮ್ ಪೈಕಿ 1,29,469 ಫಾರ್ಮ್ ಡಿಜಿಟಲ್ ಆದರೆ 1,44,673 ಎಎಸ್ಡಿಡಿಒ ಮತದಾರರಿದ್ದಾರೆ. ಇನ್ನು ರಾಜಾಜಿನಗರದಲ್ಲಿರುವಂತಹ 2,10,478 ಗಣತಿ ನಮೂನೆ ವಿತರಣೆಯಾಗಿದ್ದು, ಇದರಲ್ಲಿ 1,05,133 ಡಿಜಿಟಲೀಕರಣಗೊಂಡರೆ 1,05,345 ಎಎಸ್ಡಿಡಿಒ ವೋಟರ್ಸ್ ಇದ್ದಾರೆ. ಬಿಟಿಎಂ ಲೇಔಟ್ನಲ್ಲಿ ವಿತರಣೆಯಾದ 2,84,035 ಎನ್ಯುಮರೇಷನ್ ಫಾರ್ಮ್ ಪೈಕಿ 1,32,564 ಫಾರ್ಮ್ ಡಿಜಿಟಲೀಕರಣಗೊಂಡರೆ 1,49,471 ಎಎಸ್ಡಿಡಿಒ ವೋಟರ್ಸ್ ಇರುವುದು ಎಸ್ಐಆರ್ ವೇಳೆ ಬೆಳಕಿಗೆ ಬಂದಿದೆ. ಇನ್ನು ಗೋವಿಂದರಾಜನಗರದಲ್ಲಿ 3,06,486 ಗಣತಿ ನಮೂನೆ ವಿತರಣೆಯಾಗಿದ್ದು, ಈ ಪೈಕಿ 1,52,327 ಫಾರ್ಮ್ ಡಿಜಿಟಲೀಕರಣಗೊಂಡರೆ 1,54,159 ಎಎಸ್ಡಿಡಿಒ ಮತದಾರರಿದ್ದಾರೆ. ಹೀಗೆ ಬೆಂಗಳೂರಿನ 7 ಕ್ಷೇತ್ರಗಳಲ್ಲಿ 50% ಎಎಸ್ಡಿಡಿಒ ಮತದಾರರು ಪತ್ತೆಯಾಗಿದ್ದು ಅಚ್ಚರಿ ಮಾತ್ರವಲ್ಲ, ಅನುಮಾನಗಳನ್ನು ಹುಟ್ಟಿದೆ. ನಾಳೆ ಅಂತಿಮ ಹಂತದ ಎಎಸ್ಡಿಡಿಒ ಮತದಾರರ ಡಾಟಾ ಪ್ರಕಟವಾಗಲಿದ್ದು, ಈ ಸಂಖ್ಯೆ ಮತ್ತಷ್ಟು ಹೆಚ್ಚಳವಾಗುವ ಸಾಧ್ಯತೆ ಕೂಡ ಇದೆ.